ನಮಸ್ತೆ ವೀಕ್ಷಕರೇ. ಇವಾಗ ನಾನು ಚಿಕನ್ನಿಂದು ಬರೀ ಫ್ರೈ ಅಷ್ಟು ಅಲ್ಲಿ ಸುಕ್ಕ ಮಾಡ್ದಂಗೆ ಮಾಡ್ತೀನಿ. ಇದರಲ್ಲಿ ನಾನು ಎಲ್ಲ ಮ್ಯಾರಿನೇಟ್ ಮಾಡಿಟ್ಕೊಂಡೀನಿ. ಇದನ್ನು ಮ್ಯಾರಿನೇಟ್ ಮಾಡಿಟ್ಕೊಂಡೀನಿ. ಉಪ್ಪು, ಖಾರ, ಅರಿಶಿನ ಪುಡಿ, ಮಸಾಲೆ ಪುಡಿ, ಮೊಸರು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದನ್ನು ನಾನು ಕಲಿಸಿಟ್ಕೊಂಡೀನಿ. ಇವಾಗ ನಾನೇನು ಮಾಡ್ತೀನಿ, ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕಿದೆ. ಒಂದೆಳೆ ಕರಿಬೇವು, ಒಂದು ಪುದೀನ ಎಲೆ, ಒಂದು ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿ ಹಾಕಿದೆ. ಒಂದು ಟೊಮೆಟೊ ಹಾಕಿದೆ. ಉಪ್ಪು ಸ್ವಲ್ಪ ಹಾಕ್ತೀನಿ, ಉಪ್ಪು ಭಾಳ ಹಾಕಿದ್ದೆ ತಕ್ಕೊತೀನಿ. ಅದಕ್ಕೆ ಹಾಕಿ ಕಲಿಸೀನಿ. ಅದಕ್ಕೆ ನೋಡಿ ವೀಕ್ಷಕರೇ, ಈ ಥರ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗುತ್ತಿದೆ. ಇವಾಗ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿಯನ್ನು ಹಾಕ್ತೀವಿ. 1 ಟೀ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನಷ್ಟು ಮಸಾಲೆ ಪುಡಿ, ಇವಾಗ ಖಾರ ಪುಡಿ, 1 ಚಮಚ ಖಾರ ಪುಡಿಯನ್ನು ಹಾಕ್ತೀವಿ. ನೋಡಿ ವೀಕ್ಷಕರೇ, ಇವಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಭಾಳ ಹಾಕೋದಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಕೂತು ಕಷ್ಟ ಮಾಡೋದು. ಇಷ್ಟು ನಾನು ಕಳಿಸ್ತೀನಿ. ಇದು ಬೇಯಿಸು, ಈ ಥರ ಬೇಯಿಸುತ್ತಿದ್ದು ಇದಕ್ಕೆ ಬಾಯಿ ಮುಚ್ತೀನಿ, ಬೇಯಕ್ಕೆ ಬಿಡ್ತೈತಿ. ಆವಾಗ ಹೆಚ್ಚಿಟ್ಟಂಥ ಕರಿಬೇವು, ಫ್ರೈ ಮಾಡಿದಂಥ ಉಳ್ಳಾಗಡ್ಡಿಯನ್ನು ಹಾಕಿ ನಾನೇನು ಮಾಡ್ತೀನಿ, ರೆಡಿ ಆಯಿತು. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಬಾಯಿ ಮುಚ್ಚಿಬಿಡ್ತೀನಿ. ನೋಡಿ ವೀಕ್ಷಕರೇ, ಯಾವ ಥರ ಆಯ್ತು. ಇದು ಬೆಂದು ಬಂತಂದ್ರೆ ಚಿಕನ್ದು ಫ್ರೈ ಮಾಡ್ದಂಗೆ ಅಷ್ಟೇ, ಅಲ್ಲಿ ಗ್ರೇವಿ ಗತಿ ಆಗ್ತದೆ, ಅದು ರುಚಿ ಆಗ್ತದೆ ಭಾಳ. ಇವಾಗ ರೆಡಿ ಆಯಿತು, ಇದು ರೆಡಿ ಆಯಿತು ವೀಕ್ಷಕರೇ. ನೋಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.